ರಾಜಕಾರಣದ ಅತ್ಯಂತ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್. ವೇಣುಗೋಪಾಲ್ಗೆ ಕೇರಳಂ ಸಿಎಂ ಗಿರಿ ತಪ್ಪಿದ ಹೇಗೆ? ಅತಿ ರಣರೋಚಕ ಸುದ್ದಿ ಇದು. ಕೇರಳ ಪೊಲಿಟಿಕಲ್ ಬ್ರೇಕಿಂಗ್ ಸುದ್ದಿ. ಕೆಸಿ ವೇಣುಗೋಪಾಲ್ಗೆ ಕೇರಳಂ ಸಿಎಂ ಗಿರಿ ತಪ್ಪಿದ ಹೇಗೆ? ವೇಣುಗೋಪಾಲ್ಗೆ ಮುಸ್ಲಿಂ ಲೀಗ್ ಬಿಗ್ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದ ಲೀಗು ಕೇರಳದಲ್ಲಿ 22 ಎಂಎಲ್ಎಗಳನ್ನು ಹೊಂದಿರುವ ಮುಸ್ಲಿಂ ಲೀಗ್ ಎರಡನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ವಯನಾಡಿನಲ್ಲಿ ಪ್ರತ್ಯಕ್ಷವಾಗಿದ್ದ ಪ್ರಿಯಾಂಕಾ ಪೋಸ್ಟರು ಕೆಸಿ ವೇಣುಗೋಪಾಲ್ ವಿರುದ್ಧ ರುಚ್ಚಿಗೆದ್ದ ಮುಸ್ಲಿಂ ಲೀಡರ್ಸ್ಗಳು. ವೇಣುಗೋಪಾಲ್ ಕೇರಳಕ್ಕಿಂತ ಬೆಂಗಳೂರಲ್ಲೇ ವಾಸ. ಜಾಲತಾಣದಲ್ಲಿ ವೇಣುಗೋಪಾಲ್ ಫುಲ್ ಟ್ರೋಲು. ಸ್ವಂತ ಮನೇಲಿ ಕೂತ್ಕೊಳ್ಳಯ್ಯ ಅಂದ್ರೆ ಪಕ್ಕದ ಮನೆ ಅದೇನೋ ಹೇಳ್ತಾರಲ್ಲ, ಅಲ್ಲಿ ಕೂತ್ಕೊಂಡಿದ್ರಂತ. ಹಂಗೆ ವೇಣುಗೋಪಾಲ್ಗೆ ಕೇರಳಂ ಸಿಎಂ ಗಿರಿ ತಪ್ಪಿದ ಹೇಗೆ ಅನ್ನೋದು ಈಗ ಚರ್ಚೆಯಲ್ಲಿದೆ. ಮುಸ್ಲಿಂ ಲೀಗ್ ಇದೆಯಲ್ಲ, ಆ ಪಾರ್ಟಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 22 ಎಂಎಲ್ಎಗಳು ಗೆದ್ಕೊಂಡಿದ್ದಾರೆ. 22 ಎಂಎಲ್ಎಗಳು 2 ಕ್ಷೇತ್ರ ಗೆದ್ದಿದ್ದ ಕೇರಳಂ ಏನದು ಚಿರತೈ ಕಚ್ಚಿ ಅಂತ, ಅದು 2 ಸ್ಥಾನ ಕೇಳಿತ್ತು ವಿಜಯ್ ಜೊತೆ. ಸೊ 22 ಎಂಎಲ್ಎಗಳನ್ನು ಗೆದ್ಕೊಂಡಿರೋ IUML ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇನ್ನೆಷ್ಟು ಇರಬೇಡ. ನೀವು ಆಯ್ಕೆ ಮಾಡುವ ನಾಯಕನಿಗಿಂತ ನಾವು ಹೇಳುವ ನಾಯಕನನ್ನು ಆಯ್ಕೆ ಮಾಡಿ ಹೆಂಗಿದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನನ್ನ ಸಹೋದ್ಯೋಗಿ ಸಂತೋಷ್. ಕೇರಳದ ರಾಜಕಾರಣದ ಬಗ್ಗೆ ಮಾತನಾಡುವಾಗ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಮ್ಯಾಟರ್ಗಳಿರ್ತಾವೆ. ಇಲ್ಲಿ ಕೆಸಿ ವೇಣುಗೋಪಾಲ್ರನ್ನ ಹೈಕಮಾಂಡ್ ನಾಯಕರು ಆರಂಭಿಕ ಕಾಲಘಟ್ಟದಲ್ಲಿ ಮುನ್ನೆಲೆಗೆ ತಂದ್ರು. ಅದಾದ ನಂತರ ಅವರು ಕಮರಿ ಬಿದ್ದಿದ್ದು ಹೇಗೆ ಸಂತೋಷ್? ಸಾಹಿಲ್, ಈಗ ಕೇರಳಂನ ಸಿಎಂ ವಿ.ಡಿ. ಸತೀಶನ್ ಅವರು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಈಗ ನಿಜಕ್ಕೂ ಕೂಡ ಕೇವಲ ಕೇರಳ ಮಾತ್ರ ಅಲ್ಲ, ಇಡೀ ದೇಶದ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಜನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದು, ಜೊತೆಗೆ ಶಾಕ್ಗೆ ಒಳಗಾಗಿದ್ದು ಸುಳ್ಳಲ್ಲ. ಯಾಕಂದರೆ ಎಲ್ಲರೂ ಅಂದುಕೊಂಡಿದ್ದು ಕೆಸಿ ವೇಣುಗೋಪಾಲ್ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ, ಕೇರಳಂನಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ ಕಾಂಗ್ರೆಸ್ಸು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು 10 ದಿನಗಳವರೆಗೆ ಯಾರನ್ನು ಸಿಎಂ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗುತ್ತೆ. ಇದರ ಜೊತೆಗೆ ಕೇರಳಂನಲ್ಲೂ ಕೂಡ ಒಂದಾದ ನಂತರ ಒಂದರಂತೆ ಮೀಟಿಂಗ್ಗಳಾಗುತ್ತೆ ಶಾಸಕರ ಜೊತೆಯಲ್ಲಿ. ಈ ನಡುವೆ UDF ಅಂತ ನಾವೇನು ಕರಿತೀವಿ, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಅಂತ ನಾವೇನು ಕರಿತೀವಿ, ಈ ಒಂದು ಮೈತ್ರಿ ಏನಿತ್ತು, ಈ ಮೈತ್ರಿಯಲ್ಲಿ ವಿ.ಡಿ. ಸತೀಶ್ ಅನ್ನುವರ ಪರವಾಗಿ ಇಂಡಿಯನ್ ಮುಸ್ಲಿಂ ಲೀಗ್ ನಿಂತಿತ್ತು ಅನ್ನುವಂತಹ ಮಾತುಗಳು ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಾ ಇತ್ತು. ಆದರೆ ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೆಸಿ ವೇಣುಗೋಪಾಲ್ ಅವರಿಗೆ ಈ ವಿಚಾರ ಗೊತ್ತಾಗುತ್ತೆ, ಅದಾದ ನಂತರದಲ್ಲಿ ಇಡೀ ಏನು ಕೇರಳಂನಲ್ಲಿ ಎಲ್ಲೆಲ್ಲಿ ಹೈಕಮಾಂಡ್ ನಾಯಕರು ಬರ್ತಾರೆ ಅಥವಾ ಸುತ್ತಾಡ್ತಾರೆ ಅಂತಹ ಮಾರ್ಗಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳು, ಫ್ಲೆಕ್ಸ್ಗಳು ರಾರಾಜಿಸೋದಕ್ಕೆ ಆರಂಭ ಆಗುತ್ತೆ. ಅಂದರೆ ಕೆಸಿ ವೇಣುಗೋಪಾಲ್ ಅವರನ್ನೇ ಸಿಎಂ ಆಗಿ ಆಯ್ಕೆ ಮಾಡಬೇಕು, ಕೆಸಿ ವೇಣುಗೋಪಾಲ್ ಅವರೇ ಸಿಎಂ ಅನ್ನುವಂತಹ ಬ್ಯಾನರ್ಗಳು, ಫ್ಲೆಕ್ಸ್ಗಳು ರಾರಾಜಿಸೋದಕ್ಕೆ ಆರಂಭ ಆಗುತ್ತೆ. ಇದಾದ ನಂತರದಲ್ಲಿ ಮತ್ತೊಂದೆಡೆ ವಿ.ಡಿ. ಸತೀಶನ್ ಅವರು ಹಾಗೂ ಬೇರೆ ಬೇರೆ ನಾಯಕರ ಒಂದು ಫ್ಲೆಕ್ಸ್ಗಳು, ಬ್ಯಾನರ್ಗಳು ರಾರಾಜಿಸೋದಕ್ಕೆ ಆರಂಭ ಆಯಿತು. ಆದರೆ ಇದಾದ ನಂತರದಲ್ಲಿ ಆಗುವಂತಹ ಒಂದು ಮಹತ್ತರ ಬೆಳವಣಿಗೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಒಂದು ಸಭೆ ಕರೀತಾರೆ. ಆ ಸಭೆಯನ್ನು ಕರೆದು ಯಾವುದೇ ಕಾರಣಕ್ಕೂ ಕೂಡ ಬ್ಯಾನರು, ಫ್ಲೆಕ್ಸು ಇದ್ಯಾವುದನ್ನು ಕೂಡ ಅಳವಡಿಕೆ ಮಾಡೋ ಹಾಗಿಲ್ಲ, ಒಂದು ವೇಳೆ ಮಾಡಿದ್ದೇ ಆದರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಆದರೆ ನಂತರದಲ್ಲಿ ಕಂಡು ಬಂದಂತಹ ಕೆಲವು ಬ್ಯಾನರ್ಗಳು, ಅಂದರೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರವಾಗುತ್ತೆ ಕೆಲವೊಂದು ಜಾಗದಲ್ಲಿ. ಆದರೆ ವಯನಾಡಿನಲ್ಲಿ ಬೆಳಕಿಗೆ ಬಂದಿದ್ದಂತಹ ಒಂದು ಬ್ಯಾನರು, ಫ್ಲೆಕ್ಸ್ ಏನಿದೆ, ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರಿದ್ದಾರೆ ಯಾರಿದ್ರು ಅವರ ಜಂಗಾಬಲವನ್ನೇ ಕುಸಿತಕ್ಕೆ ಕಾರಣ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ವೇಳೆ ಕೆಸಿ ವೇಣುಗೋಪಾಲ್ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡಿದ್ದೇ ಆದರೆ ಈ ವಯನಾಡ್ ಅನ್ನುವಂತಹ ಕ್ಷೇತ್ರದಲ್ಲಿ ನಿಮ್ಮನ್ನು ನಾವೇನು ಗೆಲ್ಸಿದ್ದೀವಿ, ಈ ವಯನಾಡ್ ಕ್ಷೇತ್ರ ಮತ್ತೊಂದು ಅಮೇಠಿ ಆಗತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದು ಕೂಡ ಬಹಿರಂಗವಾಗಿ ಬ್ಯಾನರ್ನಲ್ಲಿ ಈ ಸಂದೇಶ ಗೊತ್ತಾಗ್ತಾ ಇದ್ದಂತೆ ಕಾಂಗ್ರೆಸ್ಸಿಗೆ ಸ್ಪಷ್ಟವಾಗಿ ಸಂದೇಶ ಸಿಕ್ಕಿತ್ತು. ಅಂದರೆ ಮುಸ್ಲಿಂ ಲೀಗ್ನ ನಾಯಕರು ಯಾರಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಕೆಸಿ ವೇಣುಗೋಪಾಲ್ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡೋ ಹಾಗಿಲ್ಲ, ಏನು ಸತೀಶನ್ ಅವರೇನಿದ್ದಾರೆ ಅವರನ್ನೇ ಸಿಎಂ ಆಗಿ ಆಯ್ಕೆ ಮಾಡಬೇಕು ಅನ್ನುವಂತಹ ಸಂದೇಶ ಇಲ್ಲಿಂದ ರವಾನೆಯಾಗುತ್ತೆ. ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ತಮ್ಮ ಮೈತ್ರಿ ಪಕ್ಷಗಳೇನಿತ್ತು ಅವರ ಜೊತೆಯಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸತೀಶನ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಅವರನ್ನೇ
CM ಆಗಿ ಆಯ್ಕೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಇಂಡಿಯನ್ ಮುಸ್ಲಿಂ ಲೀಗ್ ಇಡುತ್ತೆ. ಇದರ ಪರಿಣಾಮದಿಂದಾಗಿ ಸತೀಶನ್ ಅವರು CM ಆಗ್ತಾರೆ. ನೋಡಿ, ಸತೀಶನ್ ಅವರನ್ನು CM ಆಗಿ ಆಯ್ಕೆ ಮಾಡೋದರ ಹಿಂದೆ ಕೆಲವು ಉದ್ದೇಶಗಳು ಕೂಡ ಇದ್ದಾವೆ. ಅವರು ವಿಪಕ್ಷದ ನಾಯಕರಾಗಿ ಆಯ್ಕೆಯಾಗ್ತಾರೆ, ಸಮರ್ಥವಾಗಿ ವಿಪಕ್ಷ ನಾಯಕರಾಗಿ ಮಿಂಚ್ತಾರೆ ಕೂಡ. ಇದರ ಜೊತೆಗೆ ಸರ್ಕಾರದ ವಿರುದ್ಧ ಒಂದು ವಿರೋಧಿ ಅಲೆಯನ್ನು ಎತ್ತಿ ಕಟ್ಟುವಲ್ಲಿ, ಆ ಧ್ವನಿಗಳಿಗೆ ಬಲ ತುಂಬುವಂತಹ ಕೆಲಸಕ್ಕೂ ಕೂಡ ಅವರು ಮುಂದಾಗ್ತಾರೆ. ಅದರಲ್ಲಿ ಯಶಸ್ವಿ ಕೂಡ ಆದರು. ಇದೇ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲೂ ಕೂಡ ಅವರು ಯಶಸ್ವಿಯಾಗಿ ಮುನ್ನಡೆಸಬಲ್ಲರು ಪಕ್ಷವನ್ನು ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ಕಾಂಗ್ರೆಸ್ ಕೂಡ ಸತೀಶನ್ ಅವರನ್ನ CM ಆಗಿ ಆಯ್ಕೆ ಮಾಡುತ್ತೆ. ಈ ನಡುವೆ KC ವೇಣುಗೋಪಾಲ್ ಅವರು, ನೋಡಿ, ಈವರೆಗೆ ನಾವೆಲ್ಲರೂ ಅಂದುಕೊಳ್ತಾ ಇರುವಂಥದ್ದು ಪ್ರಮುಖವಾಗಿ ಪ್ರಬಲ ಅಭ್ಯರ್ಥಿ ಯಾರು ಅಂತ ನೋಡಿದ್ರೆ ಅದು KC ವೇಣುಗೋಪಾಲ್ ಅವರು. ಹೀಗಾಗಿ ಅವರನ್ನೇ CM ಆಗಿ ಆಯ್ಕೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ನಾವು ಕೂಡ ಹಾಗೆ ಅಂದ್ಕೊಂಡಿದ್ವಿ. ಆದರೆ ಕಾಂಗ್ರೆಸ್ಸು KC ವೇಣುಗೋಪಾಲ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ಕೇರಳಂನಲ್ಲಿ ನಾವು ಅಧಿಕಾರವನ್ನು ಕಳೆದುಕೊಳ್ಬೇಕಾಗತ್ತೆ ಮುಂದಿನ ದಿನಮಾನದಲ್ಲಿ, ಅದರ ಜೊತೆಗೆ ನಮ್ಮ ಮೈತ್ರಿ ಪಕ್ಷಗಳನ್ನು ಕಳೆದುಕೊಳ್ಬೇಕಾಗತ್ತೆ ಅನ್ನೋ ಭಯ ಇದು ಒಂದು ಕಡೆ. ಮತ್ತೊಂದು ಕಡೆ KC ವೇಣುಗೋಪಾಲ್ ಅವರು ರಾಷ್ಟ್ರೀಯ ಮಟ್ಟದ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿದ್ರು. ಇದೇ ಕಾರಣಕ್ಕಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ಬಳಕೆ ಮಾಡ್ಕೊಳ್ಳೋದಕ್ಕಾಗತ್ತೆ. ಹೀಗಾಗಿ ಇತ್ತ ಹಾವು ಸತ್ತಿರಬಾರ್ದು, ಅತ್ತ ಕೋಲು ಮುರಿದಿರಬಾರ್ದು. ಆ ಒಂದು ನಿಟ್ಟಿನಲ್ಲಿ ಸತೀಶನ್ ಅವರನ್ನು CM ಆಗಿ ಆಯ್ಕೆ ಮಾಡೋದಕ್ಕೆ ಮುಂದಾಗುತ್ತೆ. ಈಗ KC ವೇಣುಗೋಪಾಲ್ ಅವರು ಬೆಂಗಳೂರಿನಲ್ಲೇ ನೆಲೆ ಊರಿದ್ದಾರೆ. ಅತ್ತ ಹೋಗದಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಆ ಕೇರಳಂಗೆ ಹೋಗದ ರೀತಿಯಲ್ಲಿ ನಿರ್ಬಂಧ ಹೇರಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.